ನಾವು ತಯಾರಿಸ್ತಾ ಇರೋ ಈ ಪದಾರ್ಥ ಸ್ಪೆಷಲಿ ಚಿಕ್ಕವರಿಗೆ ಬಹಳ ಇಷ್ಟ ಆಗತ್ತೆ. ನಮಸ್ಕಾರ, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಜಾಸ್ತಿ ತಡ ಮಾಡದೆ ಈ ಪದಾರ್ಥ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನ ತಯಾರಿಸೋಕೆ ಮುಂಚೆ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ಇದರಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ನಾನು ಇದನ್ನ ಅಗಾರೋ ಸ್ಟ್ಯಾಂಡ್ ಮಿಕ್ಸರ್ನಲ್ಲಿ ಕಲಿಸ್ತಾ ಇದ್ದೀನಿ. ನೀವು ಕೈನಿಂದ ಕಲಿಸಿದ್ರು ಸಹ 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟೇ ನೀರು ಹಾಕ್ರಿ. ಈ ಹಿಟ್ಟು ನಾವು ಒಂದು ಸ್ವಲ್ಪ ಗಟ್ಟಿ ನಾದಬೇಕು. ಇದನ್ನ ತಯಾರಿಸೋಕೆ ಫ್ರೆಶ್ ಗೋಧಿ ಹಿಟ್ಟು ಕಲಿಸ್ಬೇಕು ಅಂತ ಇಲ್ಲ. ನಾವು ಬಹಳ ಸತಿ ನೋಡ್ರಿ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಜಾಸ್ತಿ ಆಗ್ಬಿಟ್ಟಿರತ್ತೆ. ಸೊ ಅದರಿಂದ ಚಪಾತಿ ಮಾಡೋ ಬದಲಾಗಿ ಈ ರೀತಿ ಹೊಸ ತರಹದ ಪದಾರ್ಥ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ತುಂಬಾ ಖುಷಿಯಿಂದ ತಿಂತಾರೆ. ನೋಡ್ರಿ, ಈ ತರ ಚಪಾತಿ ಹಿಟ್ಟಿನಕ್ಕಿಂತ ಇದು ಒಂದು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ. ಇದನ್ನ 15 ನಿಮಿಷ ನೆನೆಯೋಕೆ ಇಡಬೇಕು. ಇದು ನೆನೆಲಿ, ಅಲ್ಲಿವರೆಗೂ ತರಕಾರಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ನಾನು ಇಲ್ಲಿ 2 ಈರುಳ್ಳಿ, ಒಂದು ಸ್ವಲ್ಪ ಕ್ಯಾಬೇಜ್, 2 ಗಜ್ರಿ, 2 ಡೊಣ್ ಮೆಣಸಿನ್ಕಾಯಿ ಮತ್ತೆ 2 ಟೊಮ್ಯಾಟೊ ತಗೊತಾ ಇದ್ದೀನಿ. ಇವನ್ನ ಸಣ್ಣಕ್ಕೆ ಹೆಚ್ಚಿ ತಗೊಳ್ಳೋಣ. ಚಿಕ್ಕ ಮಕ್ಕಳು ಅಥವಾ ಕೆಲವರು ದೊಡ್ಡವರು ಸಹ ಕೆಲವೊಂದು ತರಕಾರಿ ಅಂದ್ರೆ ಬೇಡ ಅಂತಾರೆ, ಮೂಗೇರಿಸ್ತಾರೆ. ಆದ್ರೆ ಈ ರೀತಿ ನೀವು ಅವ್ರಿಗೆ ಯಾವ ತರಕಾರಿ ತಿನ್ನಿಸ್ಬೇಕು ಅಂತ ಇರ್ತೀರಿ ನೋಡ್ರಿ, ಆ ಎಲ್ಲ ತರಕಾರಿ ಇದರಲ್ಲಿ ಹೆಚ್ಚಿ ಹಾಕಿ ಈ ಪದಾರ್ಥ ತಯಾರಿಸಿ ಅವ್ರಿಗೆ ಕೊಡ್ರಿ. ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ, ಬೇಡ ಅನ್ನೋಕೆ ಸಾಧ್ಯನೇ ಇಲ್ಲ. ನಾನು ಕ್ಯಾಬೇಜ್ ಮತ್ತೆ ಗಜ್ರಿ ಸಹ ಸಣ್ಣಕ್ಕೆ ಹೆಚ್ಚುತ್ತಾ ಇದ್ದೀನಿ. ನೀವು ಬೇಕಂದ್ರೆ ಗಜ್ರಿನ ತುರಿದು ಹಾಕಬಹುದು. ಡೊಣ್ ಮೆಣಸಿನ್ಕಾಯಿನೂ ಕಟ್ ಮಾಡಿ ಆಗಿದೆ. ಇವಾಗ ಟೊಮ್ಯಾಟೊ ನಾವು ಕಟ್ ಮಾಡ್ತಾ ಇಲ್ಲ, ಇವನ್ನ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಮಿಕ್ಸಿ ಜಾರ್ನಲ್ಲಿ ಒಂದು 4 ಭಾಗ ಮಾಡಿ ಇವನ್ನ ಎಷ್ಟು ಆಗತ್ತೆ ಅಷ್ಟು ಸಣ್ಣಕ್ಕೆ ರುಬ್ಕೊಂಡು ತಗೋರಿ. ನೋಡ್ರಿ, ಈ ರೀತಿ ಇದರಲ್ಲಿ ನೀರು ಹಾಕಬಾರ್ದು, ಹಾಗೆ ರುಬ್ರಿ. ಎಲ್ಲ ತರಕಾರಿ ಈ ರೀತಿ ಹೆಚ್ಚಿ ಇಟ್ಟು ಟೊಮ್ಯಾಟೊ ಗ್ರೈಂಡ್ ಮಾಡ್ಕೊಂಡ ನಂತರ ಈ ಕಡೆ ನಮ್ಮ ಹಿಟ್ಟು ಸಹ ನೆನೆದಿದೆ. ಇದನ್ನ ನೋಡ್ರಿ, ಈ ತರ ರೋಲ್ ಮಾಡ್ಕೊಂಡು ತಗೋರಿ. ಈ ರೀತಿ ಉದ್ದಕ್ಕೆ ರೋಲ್ ಮಾಡ್ಕೊಂಡ ನಂತರ ಇವಾಗ ಇದನ್ನ ಚಾಕುನಿಂದ ನೋಡ್ರಿ ಈ ತರ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ರಿ. ಈ ರೀತಿ ಕಟ್ ಮಾಡೋದ್ರಿಂದ ನಾವು ಮಾಡ್ತಾ ಇರೋ ಪದಾರ್ಥ ಏನಿದೆ ನೋಡ್ರಿ ಒಂದೇ ಸಮ ಆಗತ್ತೆ. ಇದನ್ನ ಪೂರ್ತಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇವಾಗ ಇದರಲ್ಲಿನ ಕಟ್ ಮಾಡಿರೋ ಈ ಪೀಸ್ ತಗೊಂಡು ಅಂಗೈ ನಡುವೆ ನೋಡ್ರಿ ಈ ರೀತಿ ರೋಲ್ ಮಾಡಿ ಉಳ್ಳಿ ತಯಾರಿಸಿ ತಗೋರಿ. ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಉಳ್ಳಿ ತಯಾರಿಸಿದ ನಂತರ ಇವಾಗ ಇದರಲ್ಲಿನ ಒಂದೊಂದು ಉಳ್ಳಿ ತಗೊಂಡು ಕೆಳಗೆ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಪೂರಿ ಆಕಾರದಲ್ಲಿ ಇದನ್ನ ಲಟ್ಟಿಸ್ರಿ. ಆದ್ರೆ ಇದನ್ನ ನಾವು ಪೂರಿ ತರ ದಪ್ಪ ಲಟ್ಟಿಸಬಾರ್ದು, ತೆಳ್ಳಗೆ ಲಟ್ಟಿಸ್ರಿ. ಇದನ್ನ ಎಕ್ಸಾಕ್ಟ್ ರೌಂಡ್ ಶೇಪ್ ನಲ್ಲೇ ಲಟ್ಟಿಸ್ಬೇಕು ಅಂತ ಇಲ್ಲ, ಹೇಗಾದ್ರೂ ಲಟ್ಟಿಸ್ಬಹುದು. ಆದ್ರೆ ಇದನ್ನ ತೆಳ್ಳಗೆ ಲಟ್ಟಿಸ್ಬೇಕು ಅಷ್ಟೇ. ನೀವಿಲ್ಲಿ ನೋಡ್ತಾ ಇರಬಹುದು ನೋಡ್ರಿ, ಪೂರಿ ಅಥವಾ ಚಪಾತಿಗಿಂತನೂ ಇದು ಬಹಳ ತೆಳ್ಳಗೆ ಇದೆ. ಇವಾಗ ನೋಡ್ರಿ, ನಮ್ಮ ಕಡೆ ಈ ತರದ ಪೆನ್ ಇರುತ್ತೆ ಅಥವಾ ಚಿಕ್ಕ ಮಕ್ಕಳು ಪೆನ್ಸಿಲ್ ಯೂಸ್ ಮಾಡ್ತಾರೆ ನೋಡ್ರಿ, ಅದನ್ನ ತಗೋಬಹುದು. ಅಥವಾ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಸೌಟ್ ಅದರ ಹ್ಯಾಂಡಲ್ ರೌಂಡ್ ಶೇಪ್ ನಲ್ಲಿ ಇದ್ರೆ ಈ ರೀತಿ ಸಣ್ಣಕ್ಕೆ ಅದನ್ನು ಸಹ ತಗೋಬಹುದು. ಇವಾಗ ಈ ಪೆನ್ನ ಪೂರಿ ಮೇಲೆ ಈ ರೀತಿ ಒಂದ್ ಸೈಡ್ ಇಟ್ಟು ಪೂರಿನ ಇದ್ರ ಸುತ್ತಾರ್ಲೆ ನೋಡ್ರಿ ಈ ರೀತಿ ರೋಲ್ ಮಾಡ್ರಿ. ಇದನ್ನ ಎಲ್ಲಾ ಕಡೆ ಈ ರೀತಿ ಪ್ರೆಸ್ ಮಾಡ್ತಾನೆ ರೋಲ್ ಮಾಡ್ರಿ, ಇದು ಲೂಸ್ ಆಗಬಾರ್ದು. ಇವಾಗ ಲಾಸ್ಟಿಗೆ ಒಂದ್ ಸ್ವಲ್ಪ ನೀರಿನ ಗೈನಿಂದ ಇದನ್ನ ಈ ರೀತಿ ಸವರಿ ಕ್ಲೋಸ್ ಮಾಡ್ರಿ. ಇದನ್ನ 2 ಕೈನಿಂದ ಈ ರೀತಿ ಒಂದ್ ಸ್ವಲ್ಪ ರೋಲ್ ಮಾಡಿ ತೆಳ್ಳಗೆ ಮಾಡ್ಕೋರಿ. ಇದು ಬಹಳ ದಪ್ಪ ಆದ್ರೆ ತಿನ್ನೋಕೆ ಸರಿ ಆಗಲ್ಲ, ಹಿಟ್ಟಿಟ್ಟು ಅನ್ಸುತ್ತೆ. ಇವಾಗ ನಿಧಾನಕ್ಕೆ ನೋಡ್ರಿ ಈ ತರ ತೆಗೀರಿ. ಸೂಪರ್, ಈ ರೀತಿ ಹಿಟ್ಟಿನ ರೋಲ್ ತಯಾರಿಸ್ಕೊಂಡು ತಗೋಬೇಕು. ನೀವಿಲ್ಲಿ ನೋಡ್ತಾ ಇರಬಹುದು ನೋಡ್ರಿ, ಇದು ಒಳಗಿಂದ ದಪ್ಪ ಇಲ್ಲ, ಈ ರೀತಿ ತೆಳ್ಳಗೆ ರೋಲ್ ತಯಾರಿಸ್ಕೊಂಡು ತಗೋರಿ. ಉಳಿದಿರೋ ಹಿಟ್ಟಿನಿಂದ ಸಹ ನಾವು ಇದೇ ತರ ರೋಲ್ ರೆಡಿ ಮಾಡ್ಕೊಂಡು ತಗೋಬೇಕು. ಇದನ್ನ ರೋಲ್ ಮಾಡಬೇಕಾದ್ರೆ ಪೆನ್ನಿಗೆ ಒಂದ್ ಸ್ವಲ್ಪ ಎಣ್ಣೆ ಸವರಿ ತಗೋರಿ. ಅಂದ್ರೆ ಇದನ್ನ ನಾವು ತೆಗಿಬೇಕಾದ್ರೆ ಬಹಳ ಸುಲಭವಾಗಿ ಬರುತ್ತೆ, ಸಿಕ್ಕಾಕೊಳ್ಳಲ್ಲ. ನಾನು ಇಲ್ಲಿ ಎಲ್ಲ ರೋಲ್ಸ್ ತಯಾರಿಸಿ ಆಗಿದೆ. ಇವನ್ನ ಒಂದು ಪ್ಲೇಟ್ ನಲ್ಲಿ ಹಾಕಿ ತಗೊಳ್ಳೋಣ. ಇವಾಗ ಇವನ್ನ ನಾವು ಕುದಿಸ್ತಾ ಇದ್ದೀವಿ. ನೀವು ಬೇಕಂದ್ರೆ ಇವನ್ನ ಸ್ಟೀಮ್ ಸಹ ಮಾಡಬಹುದು. ಬಾಳ್ಗೆಯಲ್ಲಿ ನೀರು ಹಾಕಿ ಇದರಲ್ಲಿ 1 ಚಮಚ ಎಣ್ಣೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಕಲಸಿ ನೀರಿಗೆ ಕುದಿ ಬಂದ ನಂತರ ನಾವು ತಯಾರಿಸಿ ಇಟ್ಟಿರೋ ಎಲ್ಲ ರೋಲ್ಸ್ನ ಇದರಲ್ಲಿ ಹಾಕಿ ಗ್ಯಾಸ್ ಹೈ ಫ್ಲೇಮ್ ನಲ್ಲಿ ಇಟ್ಟು ಇವನ್ನ ಒಂದು 5 ರಿಂದ 8 ನಿಮಿಷ ಕುದಿಸಿ ತಗೋರಿ. ಇವನ್ನ ನೀರಿನಲ್ಲಿ ಹಾಕಿದ ನಂತರ ತಳಕ್ಕೆ ಹೋಗಿರ್ತವೆ. ನಂತರ ಇವು ಕುದಿತಾವ್ ನೋಡ್ರಿ, ಆಗ ಈ ರೀತಿ ಮೇಲೆ ಫ್ಲೋಟ್ ಆಗ್ತವೆ. ಈ ರೀತಿ ಮೇಲೆ ಫ್ಲೋಟ್ ಆದ ನಂತರ ಒಂದು 5 ರಿಂದ 8 ನಿಮಿಷ ಕುದಿಸಿ ಇವನ್ನ ತೆಗೆದು ಬಿಡ್ರಿ. ಇದರಲ್ಲಿ ಎಣ್ಣೆ ಹಾಕಿರೋದ್ರಿಂದ ಇವು ಒಂದಕ್ಕೊಂದು ಸ್ವಲ್ಪನೂ ಅಂಟಲ್ಲ. ಇವನ್ನ ಈ ರೀತಿ ಒಂದ್ ಸ್ವಲ್ಪ ಅಗಲ ಇರೋ ದೊಡ್ಡ ಪ್ಲೇಟ್ ನಲ್ಲಿ ಹಾಕಿ ಆರೋಕೆ ಬಿಡ್ರಿ.
ಇವನ್ನ ಕುದಿಸಿರೋ ಈ ನೀರು ಚೆಲ್ಲಬಾರ್ದು. ಇವನ್ನ ನಾವು ಇದೇ ರೆಸಿಪಿಯಲ್ಲಿ ಮುಂದೆ ಯೂಸ್ ಮಾಡಬೇಕು. ಇದರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಸ್ಟಾರ್ಚ್ ಇರುತ್ತೆ. ಈ ರೀತಿ ತೆಗೆದ ನಂತರ ಇವಾಗ ಇವನ್ನ ಆರಿಸಿ ನಂತರ ಕಟ್ ಮಾಡಬೇಕು. ಇವು ಆರಿದವೆ, ಇವನ್ನ ನೋಡ್ರಿ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ರಿ. ನೀವು ಬೇಕಂದ್ರೆ ಇವನ್ನ ಕ್ರಾಸ್ನಲ್ಲಿ ಕಟ್ ಮಾಡಬಹುದು ಅಥವಾ ಇನ್ನೊಂದು ಸ್ವಲ್ಪ ಉದ್ದಕ್ಕೆ ಸಹ ಕಟ್ ಮಾಡಬಹುದು. ನಾನು ಇವನ್ನ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಒಳಗೆ ನೋಡ್ರಿ ಇವು ಈ ರೀತಿ ಕಾಣ್ತವೆ. ಸೊ ನಾವು ಕುದಿಸಿ ತಗೊಂಡಿರೋ ಎಲ್ಲ ರೋಲ್ಸ್ನ ನಾವು ಇದೇ ಸೈಜ್ನಲ್ಲಿ ಕಟ್ ಮಾಡ್ಕೊಂಡು ತಗೊತಾ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಎಲ್ಲ ರೋಲ್ಸ್ ಕಟ್ ಮಾಡಿ ಆಗಿದೆ. ಇವಾಗ ಇವನ್ನ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗಾಗಿ ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಒಂದು ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕ್ರಿ. ಇದನ್ನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿದ ನಂತರ ಇವಾಗ ಇದರಲ್ಲಿ ನಾವು ಕಟ್ ಮಾಡಿ ಇಟ್ಟಿದ್ವಿ ನೋಡ್ರಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ, ಅದನ್ನ ಹಾಕ್ರಿ. ಇದರ ಹಸಿ ವಾಸನೆ ಹೋಗಿ ಇದು ಒಂದು ಸ್ವಲ್ಪ ಮೆತ್ತಗೆ ಆಗತ್ತೆ ನೋಡ್ರಿ. ಆಗ ಇದರಲ್ಲಿ ಗ್ರೈಂಡ್ ಮಾಡಿರೋ ಟೊಮ್ಯಾಟೊ ಪ್ಯೂರಿ ಹಾಕಿ ಕಲಸ್ರಿ. ಟೊಮೆಟೊ ಹಾಕಿದ ನಂತರ ತಕ್ಷಣನೇ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ, ಅಂದ್ರೆ ಟೊಮೆಟೊ ಬೇಗ ಬೇಯ್ತವೆ. ಟೊಮೆಟೊ ಹಸಿ ವಾಸನೆ ಹೋಗಿ ಇದು ಚೆನ್ನಾಗಿ ಬೆಂದ ನಂತರ ಇದರಲ್ಲಿ 1/4 ಚಮಚ ಅರಿಶಿನ ಮತ್ತೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. ನೀವು ಬೇಕಂದ್ರೆ ಇದ್ರ ಜೊತೆಗೇನೆ ಸಣ್ಣಕ್ಕೆ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಸಹ ಇದರಲ್ಲಿ ಹಾಕಬಹುದು. ಇವನ್ನ ಕಲಸಿ ಹೆಚ್ಚಿಟ್ಟಿರೋ ಡೊಣ್ ಮೆಣಸಿನಕಾಯಿ, ಗಜ್ರಿ ಮತ್ತೆ ಕ್ಯಾಬೇಜ್ ಹಾಕಿ ಮಿಕ್ಸ್ ಮಾಡ್ರಿ. ಇವನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಸಿದ ನಂತರ ಇವಾಗ ಇದರಲ್ಲಿ ನಾವು ತೆಗೆದಿಟ್ಟಿದ್ವಿ ನೋಡ್ರಿ ಬಾಳಿಗೆಯಲ್ಲಿ ಸ್ಟಾರ್ಚ್ ನೀರು, ಅದನ್ನ ಹಾಕ್ರಿ. ನಿಮ್ಗೆ ಇದು ಎಷ್ಟು ತೆಳ್ಳಗೆ ಬೇಕು ಅದನ್ನ ನೋಡ್ಕೊಂಡು ನೀರು ಸೇರಿಸಿ ಇವಾಗ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನ ಒಂದು 5 ನಿಮಿಷ ಬೇಯಿಸ್ರಿ. ತರಕಾರಿ ಪೂರ್ತಿ ಹಣ್ಣಾಗಿ ಕುದಿಸ್ಬೇಡ್ರಿ, ಇದರಲ್ಲಿ ಒಂದು ಸ್ವಲ್ಪ ಕ್ರಂಚಿನೆಸ್ ಇರಬೇಕು. 5 ನಿಮಿಷದ ನಂತರ ಇದರಲ್ಲಿ ನಾವು ಕಟ್ ಮಾಡಿ ಇಟ್ಟಿರೋ ಗೋಧಿ ಹಿಟ್ಟಿನ ರೋಲ್ಸ್ ಮತ್ತೆ ಅರ್ಧ ಚಮಚದಷ್ಟು ಕರಿ ಮೆಣಸಿನ ಪುಡಿ ಹಾಕಿ ಕಲಸಿ ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸಿ ತಗೊಳ್ಳೋಣ. ನೀವು ಬೇಕಂದ್ರೆ ಇದರಲ್ಲಿ ಸೋಯಾ ಸಾಸ್, ವಿನೆಗರ್ ಅಥವಾ ರೆಡ್ ಚಿಲ್ಲಿ ಸಾಸ್ ಹಾಕಬಹುದು. ನಾನು ಇದರಲ್ಲಿ ಏನು ಹಾಕ್ತಾ ಇಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನಾವು ಈ ರೋಲ್ಸ್ನ ಮುಂಚೆನೆ ಕುದಿಸಿದ್ದೀವಿ ಮತ್ತೆ ತರಕಾರಿ ಸಹ ಉಗಿ ಮೇಲೆ ಚೆನ್ನಾಗಿ ಬೆಂದಿದೆ. ಸೊ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. 2 ನಿಮಿಷದ ನಂತರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ಪ್ರಿಂಕಲ್ ಮಾಡಿ ಇದನ್ನ ಸರ್ವ್ ಮಾಡ್ರಿ, ಅದ್ಭುತ ರುಚಿ ಆಗತ್ತೆ. ಸೊ ಮನೆಯಲ್ಲಿ ಗೋಧಿ ಹಿಟ್ಟಿನಿಂದ ತಯಾರಿಸಿರೋ ಈ ಹೊಸ ತರಹದ ಪಾಸ್ತಾ ನಿಮ್ಗೆ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸ್ರಿ. ನೀವು ಸಹ ಇದನ್ನ ನಿಮ್ಮ ಅಡುಗೆ ಮನೆಗೆ ಹೋಗಿ ಇವಾಗ್ಲೇನೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ತಿನ್ನಿಸ್ರಿ, ನೀವು ತಿನ್ರಿ, ಅದ್ಭುತ ರುಚಿ ಆಗತ್ತೆ. ಖಂಡಿತ ಎಲ್ಲರೂ ತುಂಬಾ ಇಷ್ಟಪಡ್ತೀರಾ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಲೈಕ್, ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಭೇಟಿ ಆಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ಯೂಸ್ಫುಲ್ ರೆಸಿಪಿ ಜೊತೆ. ಅಲ್ಲಿವರೆಗೂ ನಗ್ತಾ ಇರ್ರಿ, ತಿಂತಾ ಇರ್ರಿ, ಖುಷಿಯಾಗಿರ್ರಿ.